ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ, ದಿನಕ್ಕೊಂದು ಸಾಕ್ಷ್ಯ ಲಭ್ಯ ಆಗ್ತಾ ಇದೆ. ಚಿತ್ರದುರ್ಗದ ಕುಂಚಿನಾಳ್ ಬಳಿಯಿಂದ ರೇಣುಕಾಸ್ವಾಮಿಯನ್ನು ಕಾರ್ನಲ್ಲಿ ಕಿಡ್ನಾಪ್ ಮಾಡಲಾಗಿದೆ. ನಾನೀಗ ಇದೇ ಪೆಟ್ರೋಲ್ ಬಂಕ್ ಬಳಿ ಇದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಚಿತ್ರದುರ್ಗ ನಗರದಿಂದ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಬೆಳಗ್ಗೆ 9:30ಕ್ಕೆ ತನ್ನ ಮನೆಯಿಂದ ಹೊರಡ್ತಾನೆ. ಸ್ಕೂಟಿಯಲ್ಲಿ ಹೊರಡ್ತಾನೆ. ಚಳ್ಳಕೆರೆ ಗೇಟ್ ಮೂಲಕ ಸರಸ್ವತಿಪುರಂ 2ನೇ ಮುಖ್ಯ ರಸ್ತೆ ಬಳಿಗೆ ಬಂದು ಆತ ಬೈಕನ್ನು ನಿಲ್ಲಿಸ್ತಾನೆ. ಯಾಕಂತಂದರೆ ಒಂದು ವಾರದಿಂದ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯ ಬೆನ್ನು ಬಿದ್ದಿರುತ್ತೆ. ಆತನಿಗೆ ದರ್ಶನ್ ಬಳಿಗೆ ಕರೆದೊಯ್ತೇವೆ, ನಿನಗೆ ದರ್ಶನ್ ಜೊತೆಗೆ ಫೋಟೋಗಳನ್ನು ತೆಗೆಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಮತ್ತು ನೀನು ಏನು ಪವಿತ್ರ ಗೌಡರಿಗೆ ಮೆಸೇಜನ್ನು ಮಾಡಿದೀಯ ಅದು ದರ್ಶನ್ ಅವರಿಗೆ ಗೊತ್ತಾಗಿದೆ, ಹೀಗಾಗಿ ಒಂದು ಬಾರಿ ಕ್ಷಮೆ ಕೇಳಿದರೆ ನಿನಗೆ ಇಷ್ಟೆಲ್ಲ ಅವಕಾಶಗಳು ಲಭ್ಯ ಆಗ್ತವೆ ಅಂತೇಳಿ ಹೇಳಿ ಆತನನ್ನು ಪುಸಲಾಯಿಸಿ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆತನನ್ನು ತಮ್ಮ ಜೊತೆಗೆ ಕರೆದೊಯ್ತಕ್ಕಂಥ ಕೆಲಸವನ್ನು ದರ್ಶನ್ ಅಭಿಮಾನಿ ಸಂಘದ ರಘು ಮಾಡಿರ್ತಾನೆ. ಆತನ ಜೊತೆಗೆ ಚಿತ್ರದುರ್ಗದ ಇನ್ನಿತರರು ಅಂದರೆ ಜಗದೀಶ್ ಮತ್ತು ಅನು ಅಂತಕ್ಕಂಥವ್ರು ಕೂಡ ಸೇರ್ಕೊಂಡಿರ್ತಾರೆ. ಹೀಗಾಗಿ 8ನೇ ತಾರೀಕು ರಘುವನ್ನು ಕ್ಯಾಚ್ ಹಾಕಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ. ರಘು ಚಳ್ಳಕೆರೆ ಗೇಟ್ ಪಾಸ್ ಆದ ತಕ್ಷಣವೇ ರಘು ಈ ಒಂದು ಏನಂತಂದರೆ ಆಟೋದಲ್ಲಿ ಬಂದು ಈ ಒಂದು ಸ್ವಾಮಿಯನ್ನು ಆಟೋಗೆ ಹಚ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಹೀಗಾಗಿ ಆ ಒಂದು ಆಟೋಗೆ ರೇಣುಕಾಸ್ವಾಮಿಯನ್ನು ರಘು ಹತ್ತಿಸಿಕೊಂಡು ನೇರವಾಗಿ ಕುಂಚಿಗನಾಳ್ ಕಡೆಗೆ ಹೊರಡ್ತಾನೆ. ಕುಂಚಿಗನಾಳ್ ಪೆಟ್ರೋಲ್ ಬಂಕ್ ಬಳಿಗೆ ಬರಲಿಕ್ಕೆ ಓರ್ವ ಕಾರ್ ಚಾಲಕನಿಗೆ ಹೇಳಿರ್ತಾರೆ, ಬಾಡಿಗೆಗೆ ಬೆಂಗಳೂರಿಗೆ ಬರಬೇಕು ಅಂತಕ್ಕಂಥ ಮಾಹಿತಿಯನ್ನು ಆತನಿಗೆ ಕೊಟ್ಟಿರ್ತಾರೆ. ಹೀಗಾಗಿ ಕಾರ್ ಚಾಲಕ ಸಹಜವಾಗಿ ಬಾಡಿಗೆಗೆಂದು ಕುಂಚಿಗನಾಳ್ ಬಳಿಗೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಆರೋಪಿ ಜಗದೀಶ್ ಏನಿದ್ದಾನೆ ಇದೇ ಪೆಟ್ರೋಲ್ ಬಂಕ್ನಲ್ಲಿ 2,000 ರೂಪಾಯಿ ಡೀಸೆಲನ್ನು ಹಾಕಿಸಿ ಕಾರನ್ನು ರೆಡಿ ಮಾಡಿ ಇಟ್ಕೊಳ್ತಾನೆ. ಅಷ್ಟೊತ್ತಿಗೆ ರಘು ಮತ್ತು ಅನು ಅಂತಕ್ಕಂಥ ವ್ಯಕ್ತಿ ಈ ರೇಣುಕಾಸ್ವಾಮಿಯನ್ನು ಆಟೋದಲ್ಲಿ ಈ ಒಂದು ಪೆಟ್ರೋಲ್ ಬಂಕ್ ಬಳಿಗೆ ಕರೆತರ್ತಾರೆ. 9:56 9:57 ಸುಮಾರಿಗೆ ಈ ಒಂದು ಪೆಟ್ರೋಲ್ ಬಂಕ್ ಬಳಿಗೆ ಬಂದಂಥವರು ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲನ್ನು ಹಾಕಿಸ್ಕೊಂಡು ಏನು ಕಾರ್ ಮುಂದಕ್ಕೆ ಹೋಗುತ್ತೆ ಅದೇ ಸ್ಪಾಟಿಗೆ ಆಟೋ ಕೂಡ ಬಂದು ನಿಲ್ಲುತ್ತೆ. ಬಂದು ನಿಂತ ಸಂದರ್ಭದಲ್ಲಿ ಆಟೋದಲ್ಲಿದ್ದಂಥ ರೇಣುಕಾಸ್ವಾಮಿಯನ್ನು ಕಾರಿಗೆ ಶಿಫ್ಟ್ ಮಾಡಿಕೊಳ್ತಾರೆ. ತದನಂತರ ಇದೇ ಒಂದು ಪೆಟ್ರೋಲ್ ಬಂಕ್ ಬಳಿ ಇರತಕ್ಕಂಥ ಏನು ಬೈಪಾಸ್ ರಸ್ತೆ ಇದೆ, ಬೈಪಾಸ್ ರಸ್ತೆಯ ಕ್ರಾಸ್ನಲ್ಲಿ ಆತನನ್ನು ಕಾರಿಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಯಥಾ ರೀತಿ NH4ಗೆ ಶಿಫ್ಟ್ ಆಗಿ ಅಲ್ಲಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಈ ಅಕ್ಯೂಸ್ಗಳು ಎಲ್ಲರೂ ಮಾಡ್ತಾರೆ. ಆದರೆ ಕಾರ್ ಚಾಲಕ ರವಿ ಏನಿರ್ತಾನೆ ಆತನಿಗೆ ಬಾಡಿಗೆಗೆ ಎಂದು ಹೇಳಿ ಆತನನ್ನು ಕೂಡ ನಂಬಿಸಿ ಬೆಂಗಳೂರಿಗೆ ಕರೆದು ಹೋಗ್ತಕ್ಕಂಥ ಕೆಲಸವನ್ನು ಈ ಆರೋಪಿಗಳು ಮಾಡಿದ್ದಾರೆ. ತದನಂತರ ರವಿಗೂ ಕೂಡ ಬೆಂಗಳೂರಿಗೆ ಹೋದ ನಂತರವಷ್ಟೇ ಈ ಪ್ರಕರಣದ ಅಸಲಿಯತ್ತೇನು, ಯಾಕೆ ಕರೆದುಕೊಂಡು ಹೋದ್ರು, ಏನಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹೀಗಾಗಿ ಈಗಾಗಲೇ ಪೊಲೀಸರು ಕೂಡ ಎಲ್ಲ ಸಾಕ್ಷ್ಯಾಧಾರಗಳನ್ನು CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಅಸಲಿಯತ್ತೇನು, ಸತ್ಯಾಂಶ ಏನು, ಯಾವೆಲ್ಲ ಆರೋಪಿಗಳು ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಪೊಲೀಸರ ತನಿಖೆಯಿಂದಷ್ಟೇ ಪತ್ತೆಯಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.